ಹುಬ್ಬಳ್ಳಿಯಲ್ಲಿ ಫ್ಲೈಟ್ 91 ವಿಮಾನಕ್ಕೆ ಮತ್ತೆ ಈಗ ಲ್ಯಾಂಡಿಂಗ್ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಹೈದರಾಬಾದ್ನಿಂದ ಬಂದಂತಹ ವಿಮಾನಕ್ಕೆ ಆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿತ್ತು. ಫ್ಲೈಟ್ 91 ವಿಮಾನಕ್ಕೆ ವಿಘ್ನ ತಪ್ಪಿಲ್ಲ. ಆಗಸದಲ್ಲಿ ಹಾರಾಟ ಮಾಡ್ತಾ ಇತ್ತು. ಆಗಸದಲ್ಲಿ 30ಕ್ಕೂ ಹೆಚ್ಚು ನಿಮಿಷ ಹಾರಾಡಿರುವಂತಹ ಪರಿಣಾಮದಿಂದಾಗಿ ಪ್ರಯಾಣಿಕರು ಕೂಡ ಗಾಬರಿಗೊಂಡಿದ್ರು. ಹವಾಮಾನ ವೈಪರೀತ್ಯದ ಎಫೆಕ್ಟ್ಗೆ ಪ್ರಯಾಣಿಕರು ನರಳಾಟವನ್ನು ಅನುಭವಿಸಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಾಗಿದ್ದಂತಹ ಫ್ಲೈಟ್ 91 ವಿಮಾನ ಇದೆ. ವಿಮಾನಗಳ ದುರಂತ ಎಷ್ಟೋ ಮಟ್ಟಿಗೆ ಹಿಂದೆ ಆಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ವಿಮಾನ ದುರಂತಗಳ ಸಂಖ್ಯೆ ಹೆಚ್ಚುತ್ತಿರುವಾಗಲೇ ರಾಜ್ಯದಲ್ಲಿ ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಫ್ಲೈಟ್ 91 ವಿಮಾನಕ್ಕೆ ವಿಘ್ನ ತಪ್ಪಿಲ್ಲ. ಆಗಸದಲ್ಲಿ 30ಕ್ಕೂ ಹೆಚ್ಚು ನಿಮಿಷ ಹಾರಾಡಿತು. ಇದರಿಂದ ಪ್ರಯಾಣಿಕರಿಗೂ ಕೂಡ ಒಂದು ಕಡೆ ಗಾಬರಿಗೊಂಡು ಬಿಟ್ಟಿತು. ಕಾರಣ ಇಷ್ಟೇ, ಹವಾಮಾನ ವೈಪರೀತ್ಯ. ನೋಡಿ, ಸರಿಸುಮಾರು 40 ನಿಮಿಷಗಳ ಕಾಲ ಆಗಸದಲ್ಲಿ ಹಾರಾಡಿರುವಂತಹ ಪರಿಣಾಮದಿಂದಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಇವ್ಯಾವುದು ಕೂಡ ಸಂಭವಿಸಿಲ್ಲ. ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಬಳಸ್ತಾ ಇದ್ರು. ನೋಡಿ, ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಆ ವಿಮಾನ ಪ್ರಯಾಣ ಮಾಡ್ತಾ ಇತ್ತು. ಏಕಾಏಕಿಯಾಗಿ ನಿಯಂತ್ರಣ ಕಳೆದುಕೊಂಡಿದೆ. ಇದೀಗ ಮತ್ತೆ ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕಾಗಿದ್ದಂತಹ ವಿಮಾನ ಇದು ಬರೋಬ್ಬರಿ 40 ನಿಮಿಷಗಳ ಕಾಲ ಆಕಾಶದಲ್ಲೇ ಸುತ್ತಾಡಿದ್ದು ಪ್ರಯಾಣಿಕರು ಕೂಡ ಕಂಗಾಲಾಗ್ಬಿಟ್ಟಿದ್ರು. ಫ್ಲೈಟ್ 91 ಸಂಸ್ಥೆಯ ವಿಮಾನಕ್ಕೆ ಪದೇ ಪದೇ ತಾಂತ್ರಿಕ ಸಂಕಷ್ಟ ಯಾಕಾಗ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಕಳೆದ ವಾರ 2 ಬಾರಿ, ಈಗ ಮತ್ತೊಮ್ಮೆ ಪ್ರಯಾಣಿಕರಿಗೆ ಆಘಾತದ ಮೇಲೆ ಆಘಾತ. ಸಕಾಲಕ್ಕೆ ಇಳಿಯದಂತಹ ಫ್ಲೈಟ್ 5:09ಕ್ಕೆ ಸುರಕ್ಷಿತವಾಗಿ ಲ್ಯಾಂಡಿಂಗ್, 4:30ಕ್ಕೆ ಲ್ಯಾಂಡ್ ಆಗಬೇಕಾಗಿದ್ದಂತಹ ವಿಮಾನ 5:09ಕ್ಕೆ ಸುರಕ್ಷಿತವಾಗಿ ಬಂದಿಳಿದಿದೆ. ಬರೋಬ್ಬರಿ 39 ನಿಮಿಷ, ಹತ್ತಿರ 40 ನಿಮಿಷಗಳ ಕಾಲ ಆಗಸದಲ್ಲೇ ಸುತ್ತಾಡ್ತಾ ಇತ್ತು. ಫ್ಲೈಟ್ 91 ಸಂಸ್ಥೆಯ ವಿಮಾನಗಳ ಸುರಕ್ಷತೆ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡಿದಾವೆ. ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ? ಇದಕ್ಕೆ ಏನ್ ಸಮಸ್ಯೆ, ಏನ್ ಆಗ್ತಾ ಇದೆ? ಆಕ್ಚುಲಿ ರೀಸನ್ ಏನು? ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತಹ ವಿಮಾನ ಆಕಾಶದಲ್ಲಿ ಕೆಲ ಕಾಲ ಸುತ್ತು ಹೊಡೆದಿದೆ. ಪ್ರಯಾಣಿಕರು ಕೂಡ ಆತಂಕಗೊಂಡಿದ್ರು. ಕಳೆದ ವಾರ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಗಿತ್ತು. ಆದ್ರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ವಲ್ಲ, ಯಾಕೆ? ಈ ಸುರಕ್ಷತೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂತದ್ದು. ಫ್ಲೈಟ್ 91 ಸಂಸ್ಥೆಯ UIC 3401 ವಿಮಾನದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಕಾಣಿಸಿಕೊಂಡಿತ್ತು. ನಿನ್ನೆ ಮಧ್ಯಾಹ್ನ 3:13ಕ್ಕೆ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನ ಸಂಜೆ 4:30ಕ್ಕೆ ಹುಬ್ಬಳ್ಳಿಗೆ ಬರಬೇಕಾಗಿತ್ತು. ಆದರೆ ಬರೋಬ್ಬರಿ 40 ನಿಮಿಷಗಳ ಕಾಲ ಆಗಸದಲ್ಲೇ ಹಾರಾಟವನ್ನು ನಡೆಸಿತು. ಇದರಿಂದ ಲೇಟ್ ಕೂಡ ಆಯಿತು. ಬರೋಬ್ಬರಿ 5:09 ನಿಮಿಷಕ್ಕೆ ಲ್ಯಾಂಡ್ ಆಗಿದೆ. 40 ನಿಮಿಷಗಳ ಕಾಲ ಆಕಾಶದಲ್ಲಿ ಹಾರಾಡಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಅನೇಕ ಕಡೆ, ಅಂದ್ರೆ ಈ ಬೆಳಗಾವಿ ಭಾಗದಲ್ಲಿ, ಬೆಳಗಾವಿ, ಬೈಲೊಂಗಲ, ಕಿತ್ತೂರು, ಖಾನಾಪುರ ಈ ಭಾಗದಲ್ಲಿ ಹಾರಾಟವನ್ನ ನಡೆಸ್ತಾ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಯಾಕೆ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಇದಕ್ಕೆ? ಯಾಕಂತಂದ್ರೆ ಈ ಫ್ಲೈಟ್ ದುರಂತಗಳು ಎಷ್ಟರ ಮಟ್ಟಿಗೆ ಆಗ್ತಿದಾವೆ ಅನ್ನೋದು ಗೊತ್ತಿದ್ರೂ ಕೂಡ ಪದೇ ಪದೇ ಆಗ್ತಾ ಇದ್ರು. ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ವಾ ಅನ್ನೋಂತಹ ಪ್ರಶ್ನೆ ಈಗ ಮೂಡ್ಬಿಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಕಳೆದ ವಾರ ಅಷ್ಟೇ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಮತ್ತೆ ಇದೇ ರೀತಿಯಾದಂತಹ ಸಮಸ್ಯೆ ಈಗ ಮತ್ತೆ ಮರುಕಳಿಸಿದೆ. ಯಾಕೆ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳಿ? ಹೌದು ದೀಪ, ಕಳೆದ ವಾರ ಫ್ಲೈಟ್ 91 ಒಂದು ದಿವಸ ಏನ್ ಮಾಡತ್ತ, ಇಲ್ಲಿ ಲ್ಯಾಂಡಿಂಗ್ ಆಗ್ಬೇಕಂತ ಹೈದರಾಬಾದ್ ಬಂದು ಹುಬ್ಳಿಗೆ ಲ್ಯಾಂಡಿಂಗ್ ಆಗ್ಬೇಕಂತ ಫ್ಲೈಟು ಏನು ಹವಾಮಾನ ವೈಪರೀತ್ಯ ಅಂತ ಅವತ್ತೇನು ಕಾರಣ ಕೊಟ್ರು, ಅದೇ ಫ್ಲೈಟ್ ಅವತ್ತ ಏನಂತಂದ್ರೆ 3 ಗಂಟೆಗಳ ತಡವಾಗಿ ಬೆಂಗಳೂರಲ್ಲಿ ಲ್ಯಾಂಡ್ ಆಗತ್ತ. ಅದಾದ ಮರುದಿನವೇ ಮತ್ತೊಮ್ಮೆ ಫ್ಲೈಟ್ 99 ಇದೇ ರೀತಿಯಿಂದ ಏನು ಲ್ಯಾಂಡಿಂಗ್ ಸಮಸ್ಯೆಯಾಗಿ 3 ಗಂಟೆಗಳ ಕಾಲ ಸುತ್ತಾಡಿ ಮತ್ತೆ ಹುಬ್ಳಿಯಲ್ಲಿ ಲ್ಯಾಂಡ್ ಆಗಿತ್ತು. ಇವೆರಡನ್ನೂ ಇಟ್ಕೊಂಡಾಗ ವಿಮಾನಾಧಿಕಾರಿಗಳು ಹೇಳುವಂತ ಸಬೂಬು ಮಾತ್ರ ಅವತ್ತು 2 ದಿವಸ ಹವಾಮಾನ ವೈಪರೀತ್ಯ ಇತ್ತು, ವಿಪರೀತವಾದ ಗಾಳಿ ಇತ್ತು, ಹೀಗಾಗಿ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಸಮಸ್ಯೆ ಆಯ್ತು. ಹೀಗಾಗಿ
1 ಗಂಟೆ 2 ಗಂಟೆ ವಿಳಂಬ ಆಯ್ತು ಅಂತ ಹೇಳುವ ಸಬೂಬನ್ನ ಮಾತ್ರ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಏನಂತಂದ್ರೆ ಬೇರೆ ವಿಮಾನಗಳು ಅದೇ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಲ್ಯಾಂಡ್ ಆಗಿದ್ದು ಉಂಟು. ಹೀಗಾಗಿ ಫ್ಲೈಟ್ 91ಗೆ ಸಂಬಂಧಪಟ್ಟಂತ ವಿಮಾನದಲ್ಲಿ ಏನೈತಿ ಈ ಏನು ತಾಂತ್ರಿಕ ದೋಷ ಇನ್ನೊಂದು ಅದನ್ನು ಮುಚ್ಚಲಿಕ್ಕೆ ವಿಮಾನದಕರು ಬೇರೆ ಬೇರೆ ಕಾರಣಗಳನ್ನು ಹೇಳಿದ್ರು. ಅದೇ ನಿನ್ನೆ ಏನು ಹೈದರಾಬಾದಿಂದ ಬಿಟ್ಟಂತ 3 ಗಂಟೆ ಬಿಟ್ಟಂತ ಫ್ಲೈಟ್ 91 ಫ್ಲೈಟ್ ಏನಿದೆ ಇಲ್ಲಿ 4:30ಕ್ಕೆ ಲ್ಯಾಂಡಿಂಗ್ ಆಗ್ಬೇಕಾಯ್ತು. 4:30ಕ್ಕೆ ಲ್ಯಾಂಡಿಂಗ್ ಆಗೋ ಬದ್ಲಿ 1 ಗಂಟೆಗಳ ಕಾಲ ಅಂದ್ರೆ ಬೆಳಗಾವಿ ಸುತ್ತಮುತ್ತಲ ಏನು ಹಾರಾಟದ ದೃಶ್ಯಗಳು ಕಂಡು ಬಂದಿದೆವು ಅಂತ ಹಾರಾಟದು ನಿಜ. ಹೀಗಾಗಿ ಅವಾಗ ಈ ಇದಕ್ಕೂ ಸಹ ಏನಂತಂದ್ರೆ ಕಾರಣ ಕೊಡೋದು ಅದೇ ಒಂದು ಫ್ಲೈಟ್ 91 ಏನಂತಂದ್ರೆ ಹವಾಮಾನ ವೈಪರೀತ್ಯ ಅಂತೇಳಿ. ಉಳಿದ ವಿಮಾನಗಳು ಲ್ಯಾಂಡಿಂಗ್ ಆಗತ್ತಾ, ಫ್ಲೈಟ್ 91 ಮಾತ್ರ ಲ್ಯಾಂಡಿಂಗ್ ಆಗಲಿಕ್ಕೆ ಹವಾಮಾನ ವೈಪರೀತ್ಯ ಅನ್ನೋದು ಒಂದು ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಎಲ್ಲವಕ್ಕೂ ಏನ್ ತಾಂತ್ರಿಕ ದೋಷನೋ ಅಥವಾ ಇನ್ನೊಂದು ಅದೆಲ್ಲವನ್ನು ಏನಂತಲ್ಲ ಸಂಬಂಧಪಟ್ಟ ವಿಮಾನದ ಅಧಿಕಾರಿಗಳು ಪ್ರಶ್ನೆ ಕೊಡಬೇಕಾಗತ್ತ. ಈ ಕಳೆದ 3 ಸಲ ಈ ರೀತಿ ಆದ್ರೂ ಸಹ ಒಂದು ಸ್ಪಷ್ಟತೆಯನ್ನು ವಿಮಾನ ನಿಲ್ದಾಣಾಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ಬೋದು ದೀಪಾ. ಎಸ್ ಮಲ್ಲಿಕಾರ್ಜುನ್, ನೋಡಿ ಇದೇ ರೀತಿಯಾದಂತಹ ಘಟನೆ ಪದೇ ಪದೇ ಆಗ್ತಾ ಇದ್ರು ಕೂಡ ಹಿಂದೆ ಆಗಿದ್ರು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಧಿಕಾರಿಗಳು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಹೇಳಿ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಆಗಕ್ಕಿಂತ ಮುಂಚೆ ಈ ಎಚ್ಚರವನ್ನ ವಹಿಸ್ಬೇಕಾಗತ್ತಲ್ವಾ ಮಲ್ಲಿಕಾರ್ಜುನ್? ಖಂಡಿತ ದೀಪ. ಏನಂತಂದ್ರೆ ಈಗ ಒಂದಲ್ಲ ಎರಡಲ್ಲ 3 ಸಲ ಆದಾಗೂ ಸಹ ಏನಂತಂದ್ರೆ ಆ ಪ್ರಯಾಣಿಕರು ಯಾರಿದ್ರು ಪ್ರಯಾಣಿಕರು ಜೊತೆಗೆ ಅವರ ಪೋಷಕರು ಸಂಬಂಧಿಕರು ಎಲ್ಲರೂ ಸಹ ಏನಂತಂದ್ರೆ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಇಂಥ ಒಂದು ವಿಮಾನದಲ್ಲಿ ನಾವು ಸಂಚರಿಸುವಾಗ ಇಂಥ ಪದೇ ಪದೇ ಫ್ಲೈಟ್ 91 ಹೀಗಾಗ್ತಾ ಇದ್ದಾಗ ಮುಂದೇನ್ ನಮ್ ಗತಿ. ಹೀಗಾಗಿ ಏನಂತಂದ್ರೆ ವಿಮಾನದಲ್ಲಿ ಹೋಗ್ಲಿಕ್ಕೆ ಜನ ಭಯಗೊಳ್ಳುವಂತ ಪರಿಸ್ಥಿತಿ ಒಳಗೆ ಏನ್ ಕಾರಣ ಅಂತ ಒಂದು ಸ್ಪಷ್ಟತೆಯನ್ನು ವಿಮಾನ ನಿಲ್ದಾಣ ಕೊಡ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ವಿಮಾನ ನಿಲ್ದಾಣ ಈ ಒಂದು ಫ್ಲೈಟ್ 91 ಇರ್ಬೋದು, ಇನ್ನೊಂದು ಇರ್ಬೋದು, ವಿಮಾನದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು ದೀಪ. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಸ್ಟುಡಿಯೋ ಆಗಸದಲ್ಲಿ 30ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಹಾರಾಡಿರುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಎಲ್ರಿಗೂ ಕೂಡ ಭಯ ಆಗುತ್ತೆ. ಯಾಕಂತಂದ್ರೆ ವಿಮಾನ ದುರಂತಗಳು ಎಷ್ಟರ ಮಟ್ಟಿಗೆ ಆಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಮತ್ತೆ ಈಗ ವಿಮಾನದಲ್ಲಿ ಹೋಗ್ಬೇಕು ಅಂತಂದ್ರೆ ನಿಜಕ್ಕೂ ನಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿಗೆ ಈಗ ಒಳಗಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ.